ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕುಮಾರ್ ಮಾತಾಡ್ತಾ ಇರೋದು. ಕರ್ನಾಟಕ ಸಂಪುಟ ಪುನರ್ರಚನೆಗೆ ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನ 12 ಆಕಾಂಕ್ಷಿಗಳ ಒಂದು ಪಟ್ಟಿನೇ ಸಿದ್ಧವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದರೆ ಯಾರೆಲ್ಲ ಆಕಾಂಕ್ಷಿಗಳಾಗಿದ್ದಾರೆ ನಾನು ನೋಡ್ಕೊಂಬರೋಣ ವೀಕ್ಷಕರೇ. ಡಿಸೆಂಬರ್ ಬಳಿಕ ಸಂಪುಟ ಪುನರ್ರಚನೆ ಸಾಧ್ಯತೆ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಬೆನ್ನಲ್ಲೇ ಸಾಲು ಆಕಾಂಕ್ಷಿಗಳು ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಇಡತೊಡಗಿದ್ದಾರೆ. ಜಿಲ್ಲಾ ಸಮುದಾಯ ಮೂಲ ಕಾಂಗ್ರೆಸ್ ಹೆಸರಿನಲ್ಲಿ ನಮಗೆ ಸಚಿವ ಸ್ಥಾನ ಸಿಗಬೇಕು ಎಂತಂದು ಬಹಿರಂಗವಾಗಿ ತಮ್ಮ ಬೇಡಿಕೆಯನ್ನು ಇಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಯಾರಿಂದೆಲ್ಲ ಬಹಿರಂಗ ಬೇಡಿಕೆ ಆಗ್ತಾ ಇದೆ ಅಂತಂದರೆ, ನರೇಂದ್ರ ಸ್ವಾಮಿ, ಮಳವಳ್ಳಿ ಶಾಸಕ ಸಿದ್ದರಾಮಯ್ಯ ಅವರ ಆಪ್ತರು ಆಗಿರುವ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಶಾಸಕರಾದ ನರೇಂದ್ರ ಸ್ವಾಮಿ ಅವರು ಸಚಿವ ಸ್ಥಾನದ ಪ್ರಮುಖ ಆಕಾಂಕ್ಷಿಯಾಗಿದ್ದಾರೆ. ನಾನು ಪಕ್ಷ ಕಟ್ಟಿದ್ದೇನೆ, ಮೊದಲಿನಿಂದಲೂ ಜಿಲ್ಲೆಗೆ ನಾನೇ ಸೀನಿಯರ್, ಹಾಗಾಗಿ ನನಗೆ ಸಚಿವ ಸ್ಥಾನ ನೀಡಬೇಕು ಅಂತಂದು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ನಮ್ಮ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತೋ ಗೊತ್ತಿಲ್ಲ. ನಾನು ಕೇಳಿದ್ದೇನೆ, ಸಚಿವ ಸ್ಥಾನ ನನ್ನ ಹಕ್ಕು. ಮಂಡ್ಯದ ಕಾಂಗ್ರೆಸ್ನಲ್ಲಿ ಕಟ್ಟಿದವನು ನಾನು. ನನಗೆ ಯೋಗ್ಯತೆ, ಅರ್ಹತೆ ಎಲ್ಲದೂ ಇದೆ. ನನ್ನ ಹಣೆ ಬರಹ ಸರಿ ಇಲ್ಲ, ಆದರೆ ಅಂತಿಮ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತಲೂ ಸಹ ಹೇಳಿದ್ದಾರೆ. ಇನ್ನು ಆಸಿಫ್ ಸೇಠ್ ಮುಸ್ಲಿಂ ಅಭ್ಯರ್ಥಿ, ಇವರು ಶಾಸಕರು ಆಗಿರ್ತಕ್ಕಂಥ ಬೆಳಗಾವಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೇಠ್ ಅವರು ಇದೀಗ ಸಚಿವ ಸ್ಥಾನದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಈವರೆಗೆ ಒಬ್ಬ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಈ ಬಾರಿ ಸಂಪುಟ ಪುನರ್ರಚನೆ ಆದರೆ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಕೊಡಬೇಕು ಎಂದು ಒಂದು ಆಗ್ರಹವನ್ನು ಮುಂದಿಟ್ಟಿದ್ದಾರೆ. ಇನ್ನು ಆಕಾಂಕ್ಷಿಗಳ ಸಂಖ್ಯೆಯೂ ದೊಡ್ಡದಿದೆ. ಹಾಗಾದರೆ ನೋಡ್ಕೊಂಬರೋಣ ಇನ್ನು ಯಾರ್ಯಾರಿದ್ದಾರೆ ಅಂತಂದು. BK ಹರಿಪ್ರಸಾದ್ ಬಿಲ್ಲವ ಸಮುದಾಯದವರು, ವಿಧಾನ ಪರಿಷತ್ ಸದಸ್ಯರು ಹಾಲಿ. ಅನಿಲ್ ಚಿಕ್ಕಮ್ಮದು HD ಕೋಟೆ ಶಾಸಕರು, ಇವರು ST ಸಮುದಾಯಕ್ಕೆ ಸೇರಿದವರು. B ನಾಗೇಂದ್ರ ಅವರು ಈ ವಾಲ್ಮೀಕಿ ಹಗರಣದಲ್ಲಿ ಅವರು ಸಿಲುಕಿಕೊಂಡಿದ್ದರು, ಬಳ್ಳಾರಿ ST ಸಮುದಾಯಕ್ಕೆ ಸೇರಿದವರು. ವಿಜಯಾನಂದ ಕಾಶಪ್ಪನವರ ಹುನಗುಂದ ಲಿಂಗಾಯತ ಸಮುದಾಯ. ವಿನಯ್ ಕುಲಕರ್ಣಿ ಧಾರವಾಡ ಲಿಂಗಾಯತ ಸಮುದಾಯ. T ರಘುಮೂರ್ತಿ ಚಳ್ಳಕೆರೆ, BR ಪಾಟೀಲ್ ಆಳಂದ ಲಿಂಗಾಯತ ಸಮುದಾಯ. BK ಸಂಗಮೇಶ್ವರ್ ಭದ್ರಾವತಿ ಶಾಸಕರು. ಅಜಯ್ ಸಿಂಗ್ ಜೀವರ್ಗಿ ಮತ್ತು ತನ್ವೀರ್ ಸೇಠ್ ನರಸಿಂಹರಾಜ ನಗರ ಮುಸ್ಲಿಂ ಅಭ್ಯರ್ಥಿಯಾಗಿದ್ದಾರೆ. ಇವರು ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಹ ಆಗಿದ್ದಾರೆ. ಸಚಿವ ಸ್ಥಾನಕ್ಕೆ ಕೆಲವರು ಬಹಿರಂಗ ಬೇಡಿಕೆ ಇಟ್ಟರೆ ಮತ್ತೆ ಕೆಲವರು ಪ್ರಭಾವಗಳನ್ನು ಬಳಸಿಕೊಂಡು ತಮ್ಮ ಬೇಡಿಕೆಯನ್ನು ಇಡುತ್ತಿದ್ದಾರೆ. CM ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ನಾಯಕರ ಬಳಿ ಬೇಡಿಕೆ ಇಡಲಾಗುತ್ತಿದ್ದು, ಆದರೆ ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಸಾಧ್ಯತೆ ಬಗ್ಗೆ ಇನ್ನೂ ಸ್ಪಷ್ಟ ಸೂಚನೆಯನ್ನು ಹೈಕಮಾಂಡ್ ನೀಡಿಲ್ಲ. ಇನ್ನು ಸಂಕ್ರಾಂತಿ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಇದೆ ಎಂದು ಸಹ ಹೇಳಲಾಗ್ತಾ ಇದೆ. ಜನವರಿ ಜಂಟಿ ಅಧಿವೇಶನ ಸಂದರ್ಭದಲ್ಲಿ ಕೆಲವೊಂದು ಬದಲಾವಣೆಯನ್ನು ಸಂಪುಟದಲ್ಲಿ ಮಾಡುವ ಸಾಧ್ಯತೆ ಇದೆ ಎಂತಂದು ಹೇಳಲಾಗ್ತಾ ಇದೆ. ಆದರೆ ಎಷ್ಟು ಜನರನ್ನು ಕೈಬಿಡಲಾಗುತ್ತಿದೆ ಎಂಬ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲದ ಕಾರಣ ಈ ಗೊಂದಲಕ್ಕೆ ಸಚಿವ ಸಂಪುಟ ಸುಮ್ಮನೆ ಮುಂದೋಗ್ತಾ ಇದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಇನ್ನು ಯಾವ್ಯಾವ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಾ ಹೋಗ್ತದೆ, ಇನ್ನು ಯಾರ್ಯಾರೆಲ್ಲ ಏನೇನು ಬೇಡಿಕೆ ಇಡ್ತಾರೆ ಅನ್ನೋದು ಸಹ ಕುತೂಹಲಕ್ಕೆ ಕಾರಣವಾಗಿದೆ ವೀಕ್ಷಕರೇ. ಆದರೆ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಸಮಯದಲ್ಲಿ ಯಾವ ರೀತಿಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ ಆಗುತ್ತೆ, ಯಾರ್ಯಾರು ಅಸಮಾಧಾನವನ್ನು ಹೊರಗಾಗ್ತಾರೆ ಅನ್ನೋದು ಸಹ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಈ ಅಗ್ನಿ ಪರೀಕ್ಷೆಯ ಸಚಿವ ಸಂಪುಟವನ್ನು ಅಗ್ನಿ ಪರೀಕ್ಷೆಯ CM ಸಿದ್ದರಾಮಯ್ಯನವರು ಯಾವ ರೀತಿಯ ನಿಭಾಯಿಸ್ತಾರೆ ಅನ್ನೋದು ಸಹ ಈ ಯಕ್ಷ ಪ್ರಶ್ನೆಯಾಗಿದೆ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ.